ನಮಸ್ಕಾರ ರೈತ ಮಿತ್ರರೇ, ನಮ್ಮ ಮಲಪ್ರಭಾ ಅಗ್ರೋ ಟ್ರೇಡರ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಮೊನ್ನೆ ಒಂದು ಫೀಲ್ಡ್ ವಿಸಿಟ್ ಹೋಗಿದ್ವಿ. ರೈತರ ಹೊಲಕ್ಕೆ ಹೋಗಿ ಬರ್ಬೇಕಾದ್ರೆ ಹಂಗೆ ಒಂದು ಹೊಲ ನೋಡಿದ್ವಿ. ಅಲ್ಲಲ್ಲಿ ತುಂಬಾ ಪ್ಲಾಸ್ಟಿಕ್ ಕಾಣಿಸ್ತಿತ್ತು. ಯಾರಾದ್ರೂ ಏನಾದ್ರೂ ಬದುಗಳಲ್ಲಿ ಹಳ್ಳಿಯಲ್ಲಿ ಕಾಮನ್ ಅಲ್ಲ, ಅಲ್ಲಲ್ಲಿ ಹಾಕಿರ್ತಾರಲ್ಲ, ಆ ರೀತಿ ಏನಾದ್ರು ಹಾಕಿದಾರೆ ಅಂತ ನೋಡಿದ್ವಿ. ಬಟ್ ಕೆಳಗೆ ಇಳಿದು ಹೋಗಿ ನೋಡಿದಾಗ ಗೊತ್ತಾಯ್ತು ಅದು ತಿಪ್ಪೆ ಗೊಬ್ಬರದ ಜೊತೆ ಬಂದಂತ ಒಂದು ತ್ಯಾಜ್ಯ ಆಗಿತ್ತು. ಅಲ್ಲಲ್ಲಿ ತುಂಬಾ ಕಾಣಿಸ್ತಿತ್ತು. ಹಾಗಾಗಿ ಯಾರು ರೈತರೇನು ಇದನ್ನ ಬೇಕಂತ ತಗೊಂಡ್ ಬಂದು ಹೊಲದಲ್ಲಿ ಹಾಕಲ್ಲ. ಕೆಲವೊಂದ್ಸರಿ ನಿಮ್ಗೆ ಬಿತ್ತನೆ ಮಾಡೋದು ಅರ್ಜೆಂಟ್ ಇರುತ್ತೆ. ಆಮೇಲೆ ಕರೆಕ್ಟ್ ಆಗಿ ನೀವು ತಿಪ್ಪೆ ಗೊಬ್ಬರ ಹಾಕ್ಬೇಕಾದ್ರೆ ಲೇಬರ್ ಸಮಸ್ಯೆ ಇರುತ್ತೆ. ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ. ರೈತರು ಬಿತ್ತೋ ಒಂದು ಸತಿ ಇರುತ್ತೆ, ಅದು ಏನಾದ್ರೂ ಹೋಗುತ್ತೆ ಅನ್ಕೊಂಡು ಬೇಗ ಹಾಕ್ಬಿಟ್ಟಿರ್ತೀರ. ಬಟ್ ಅದರಿಂದ ಏನೇನ್ ದುಷ್ಪರಿಣಾಮ ಆಗುತ್ತೆ ಅಂತ ನಾವು ತಿಳಿದುಕೊಳ್ಳೋಣ. ಈ ತಿಪ್ಪೆ ಗೊಬ್ಬರವು ಮಣ್ಣಿಗೆ ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಅನ್ನ ಒದಗಿಸಿ ನಮ್ಮ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದ್ರೆ ಅದರ ಜೊತೆಗೆ ಪ್ಲಾಸ್ಟಿಕ್ ಮತ್ತೆ ಇತರ ನಾವು ಕೃಷಿ ಉಪಯೋಗಿಕ ಕೆಮಿಕಲ್ ಬಾಟ್ಲು ಇಂಥವೆಲ್ಲ ತ್ಯಾಜ್ಯಗಳು ಸೇರಿದಾಗ ಅದರ ಅಂದ್ರೆ ಈ ತಿಪ್ಪೆ ಗೊಬ್ಬರದ ಒಂದು ಗುಣಮಟ್ಟ ಕುಸಿಯುವಂತ ಚಾನ್ಸ್ ತುಂಬಾ ಇರುತ್ತೆ. ಈ ಪ್ಲಾಸ್ಟಿಕ್, ಗಾಜಿನ ಬಾಟ್ಲಿ, ಆಮೇಲೆ ಚೀಲದ ತುಂಡು, ಇನ್ನಿತರ ಕೃಷಿ ಉಪಯೋಗಿಕ ಕೆಮಿಕಲ್ ಬಾಟ್ಲುಗಳಾಗಿರ್ಬೋದು, ಇದೆಲ್ಲ ಮಣ್ಣಿನಲ್ಲಿ ಬೇಗನೆ ಕರಗುವುದಿಲ್ಲ. ಹಲವಾರು ವರ್ಷಗಳವರೆಗೆ ಮಣ್ಣಿನಲ್ಲೇ ಹಾಗೆ ಉಳಿತವೆ. ಆದ್ರಿಂದ ಇದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ತ್ಯಾಜ್ಯಗಳು ಮಣ್ಣಿನಲ್ಲಿ ಕರಗದೇ ಇರುವ ಕಾರಣ ಮಣ್ಣಿನ ಫಲವತ್ತತೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಮಣ್ಣಿನಲ್ಲಿ ಇರುವ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಮತ್ತೆ ಮಣ್ಣಿನ ಒಂದು ಚಟುವಟಿಕೆ ಕಡಿಮೆ ಆಗುತ್ತೆ. ಮಣ್ಣಿನ ಭೌತಿಕ ರಚನೆ, ಆಮೇಲೆ ನೀರಿನ ಒಳನುಗ್ಗುವಿಕೆ ಅಂದ್ರೆ ನೀರನ್ನ ಹಿಡಿದಿಟ್ಟುಕೊಳ್ಳುವಂತ ಸಾಮರ್ಥ್ಯ ಆಗಿರ್ಬೋದು, ಹಾಗೆಯೇ ಗಾಳಿಯ ಸಂಚಾರದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇದರಿಂದ ಬೇರುಗಳು ಸರಿಯಾಗಿ ಬೆಳೆಯದೆ, ಆಮೇಲೆ ನೀರು ಮತ್ತು ಪೋಷಕಾಂಶಗಳನ್ನ ಬೆಳೆಗಳು ಸಮರ್ಪಕವಾಗಿ ಹೀರಿಕೊಳ್ಳದೆ ಬೆಳೆಗಳ ಬೆಳವಣಿಗೆ ಮತ್ತು ಇಳುವರಿ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ರೈತರು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ನಾವು ಬಳಸುವ ಕೀಟನಾಶಕ, ಶಿಲೀಂಧ್ರನಾಶಕ ಅಥವಾ ಕಳೆನಾಶಕಗಳ ಪೌಚ್ ಮತ್ತೆ ಬಾಟ್ಲುಗಳನ್ನ ನಾವು ಯಾವುದೇ ಕಾರಣಕ್ಕೂ ಹೊಲ ಅಥವಾ ಕಾಲುವೆಗಳಲ್ಲಿ ಎಸಿಬಾರ್ದು. ಇದರಿಂದ ಮಣ್ಣು ಮತ್ತೆ ಪರಿಸರ ಕಲುಷಿತ ಆಗುವಂತ ಸಾಧ್ಯತೆ ತುಂಬಾ ಇದೆ. CIB ಅಂಡ್ RC ಅಂದ್ರೆ ಸೆಂಟ್ರಲ್ ಇನ್ಸೆಕ್ಟಿಸೈಡ್ಸ್ ಬೋರ್ಡ್ ಅಂಡ್ ರಿಜಿಸ್ಟ್ರೇಷನ್ ಕಮಿಟಿ, ಇದರ ಒಂದು ಮಾರ್ಗಸೂಚಿಗಳ ಪ್ರಕಾರ ಖಾಲಿ ಕೀಟನಾಶಕಗಳ ಬಾಟ್ಲಿಯನ್ನು ನಾವು 3 ಬಾರಿ ನೀರಿನಿಂದ ತೊಳೆದು ಆ ಒಂದು ನೀರನ್ನ ಸ್ಪ್ರೇ ಟ್ಯಾಂಕ್ಗೆ ಹಾಕಿ ನಂತರ ಆ ಒಂದು ಬಾಟ್ಲಿಯನ್ನ ಮರುಬಳಕೆ ಆಗದಂತೆ ರಂಧ್ರ ಅಥವಾ ಪುಡಿ ಮಾಡಿ ಸುರಕ್ಷಿತವಾಗಿ ವಿಲೇವಾರಿಯನ್ನ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಹೊಲದಲ್ಲಿ ಬಿದ್ದಿರುವಂತಹ ಪ್ಲಾಸ್ಟಿಕ್ ದನ ಕರುಗಳು ತಿಂದ್ರೆ ತುಂಬಾ ಒಂದು ತೊಂದರೆ ಆಗುತ್ತೆ. ಆಮೇಲೆ ಮಳೆಗಾಲದ ಸಮಯದಲ್ಲಿ ಈ ಪ್ಲಾಸ್ಟಿಕ್ಗಳು ನೀರಿನ ಹರಿವನ್ನ ತಡೆದು ಹೊಲದಲ್ಲಿ ನೀರು ನಿಲ್ಲುವಂತ ಸಮಸ್ಯೆ ಕಂಡು ಬರುತ್ತೆ. ಆಮೇಲೆ ಒಳಚರಂಡಿಗಳು ಮುಚ್ಚಿಕೊಳ್ಳುವಂತಹ ಸಮಸ್ಯೆಗಳು ಕೂಡ ಕಾಣಿಸುತ್ತೆ. ಹಾಗಾಗಿ ರೈತರು ಏನ್ ಮಾಡ್ಬೇಕಪ್ಪ ಅಂದ್ರೆ, ತಿಪ್ಪೆ ಗೊಬ್ಬರದಿಂದ ಬರುವಂತಹ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಹೊಲದಲ್ಲಿ ಎಸೆಯದೆ ಕೃಷಿ ಔಷಧಿಗಳ ಬಾಟ್ಲುಗಳಾಗಿರ್ಬೋದು ಇವುಗಳನ್ನ ಮರುಬಳಕೆ ಮಾಡದೆ ಸುರಕ್ಷಿತವಾಗಿ ಸಂಗ್ರಹಿಸಿ ಸ್ಥಳೀಯ ಅಧಿಕೃತ ತ್ಯಾಜ್ಯ ಸಂಗ್ರಹ ಕೇಂದ್ರಕ್ಕೆ ನೀಡಬೇಕಾಗುತ್ತೆ. ಅಂದ್ರೆ ಈ ಗ್ರಾಮ ಪಂಚಾಯತ್ ಗಾಡಿಗಳಿರ್ತವೆ, ಆಮೇಲೆ ಸಿಟಿಗಳಲ್ಲಾದ್ರೆ ಮುನ್ಸಿಪಾಲಿಟಿ ಗಾಡಿ ಬರ್ತಿರುತ್ತೆ, ಅಂತಲ್ಲಿ ಸರಿಯಾಗಿ ನೀವು ನೀಡಿ ಅದರ ಒಂದು ವಿಲೇವಾರಿಯನ್ನ ಮಾಡಬೇಕಾಗುತ್ತೆ. ಈ ಒಂದು ಸಣ್ಣ ಜಾಗ್ರತೆ ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಯನ್ನ ತಪ್ಪಿಸಬಹುದು. ಸ್ವಚ್ಛ ತಿಪ್ಪೆ ಗೊಬ್ಬರ, ಪ್ಲಾಸ್ಟಿಕ್ ಮುಕ್ತ ಹೊಲ, ಆರೋಗ್ಯಕರ ಮಣ್ಣು ಇವೇ ಒಂದು ಉತ್ತಮ ಕೃಷಿಯ ಮೊದಲ ಹೆಜ್ಜೆಗಳು. ಇದೇ ರೀತಿ ಕೃಷಿ ಸಂಬಂಧಿತ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಮಲಪ್ರಭಾ ಅಗ್ರೋ ಟ್ರೇಡರ್ಸ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಹಿಂದೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.